ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಮಾತಾಡ್ತಿದ್ದೀರಾ ನೀವು? ಬಂದ್ರಾ? ಬನ್ನಿ. ಅದೇನೋ ಹೇಳ್ತಾರಲ್ಲ, ಇದ್ದಾಗ ಹೇಳಿದ್ರೆ ಎದ್ದು ಬಂದು ಎದ್ದಕ್ಕೆ ಹೋದ್ರಂತೆ. ಕೊಲೆಗಾರನ ಹೆಂಗ್ರಿ ಮಾತಾಡ್ಸ್ಬೇಕು? ನಾನೇ ಕೊಲೆ ಮಾಡಿದ್ದೀನಿ ಅಂತ ಅವನು ಒಪ್ಕೊಂಡಿರ್ಬೇಕಿರೆ ನಿಮ್ದೇನ್ರಿ ಇಲ್ಲಿ? ನೋಡಿ, ಗೌರವ ಕೊಟ್ಟು ಗೌರವ ತಗೊಳ್ಳಿ. ಸಿದ್ದು ಅವ್ರು ಸುಮ್ಮನಿದ್ದಾರೆ ಅಂದ್ರೆ ನಿಮಗೆ ಇಷ್ಟ ಬಂದಂಗೆ ನೀವು ಮಾತಾಡಿದ್ರೆ ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡ್ಬಿಟ್ರಾ? ನನಗೆ ಈಗಲೂ ಅನ್ನಿಸ್ತಿದೆ ಸಿದ್ದು ಅವರು ಯಾವ ತಪ್ಪು ಮಾಡಿಲ್ಲ ಅಂತ. ಈ ಕೇಸಲ್ಲಿ ಬೇರೆ ಏನೋ ವಿಷಯ ಇದೆ, ಅದನ್ನ ಆದಷ್ಟು ಬೇಗ ನಾನು ತಿಳ್ಕೊತೀನಿ. ಮೇಡಮ್ ಅವರೇ, ದಯವಿಟ್ಟು ಸುಮ್ಮನಿದ್ಬಿಡಿ. ಈ ಆಕ್ಸಿಡೆಂಟ್ ಮಾಡಿರೋದು ನಾನೇಂತ ಹೇಳಿದ್ಮೇಲೂ ಮಾತಾಡಿ ಏನು ಪ್ರಯೋಜನ ಹೇಳಿ? ಇಲ್ಲ ಸಿದ್ದು ಅವರೇ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಈ ಆಕ್ಸಿಡೆಂಟಲ್ಲಿ ಬೇರೆ ಯಾರ್ದೋ ಕೈವಾಡ ಇದೆ ಅಂತ ನನಗೆ ಅನಿಸ್ತಿದೆ. ಓಹೋ, ಇಷ್ಟು ದಿನ ಒಂದು ನಾಟಕ ಆಯಿತು, ಈಗ ಹೊಸ ನಾಟಕ ಶುರು ಹಚ್ಕೊಡ್ರಾ? ಅಲ್ಲ, ಇಬ್ರು ಗಂಡ ಹೆಂಡತಿ ನಾಟಕ ಮಾಡ್ಕೊಂಡು ಎಲ್ಲ ಕೆಲಸ ಮಾಡಿಸ್ಕೋತೀರಲ್ವಾ? ಅಯ್ಯೋ ದೇವ್ರೆ, ನನ್ನಿಂದ ಮೇಡಮ್ ಅವ್ರು ಎಷ್ಟೆಲ್ಲ ಮಾತು ಕೇಳುವಂಗಾಯ್ತದಲ್ಲ. ನೋಡಿ, ಇಲ್ಲಿ ನಾಟಕ ಆಡ್ಕೊಂಡಿರೋದಕ್ಕೆ ನಾವು ಯಾರಿಗೂ ಯಾವ ಅನ್ಯಾಯನೂ ಮಾಡ್ತಿಲ್ಲ. ನ್ಯಾಯದ ಪರನೇ ಹೋರಾಡ್ತಿದ್ದೀವಿ. ಸಿದ್ದು ಅವರು ಅವರೇ ಸರೆಂಡರ್ ಆಗಿದ್ದಾರೆ ಅಂದಮೇಲೆ ಇದರಲ್ಲಿ ಅವ್ರ ದೊಡ್ಡತನ ನೋಡಿ. ಅದನ್ನ ಬಿಟ್ಟು ಹೀಗೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ. ಸಿದ್ದು ಅವರು ಯಾವ ತಪ್ಪು ಮಾಡಿಲ್ಲ. ಇದೆಲ್ಲ ಏನು ಹೇಗೆ ಅಂತ ಗೊತ್ತಾಗಕ್ಕೆ ಟೈಮ್ ಏನ್ ದೂರ ಇಲ್ಲ. ಬಾಯಿಗೆ ಬಂದಂಗೆ ಮಾತಾಡೋದನ್ನ ಬಿಟ್ಟು ಇಲ್ಲಿಂದ ಹೊರಟ್ರೆ ಸರಿ, ಇಲ್ಲ ಅಂದ್ರೆ ಪರಿಣಾಮ ಬೇರೆನೇ ಆಗುತ್ತೆ. ಏನೋ ಹೆದರಿಸ್ತಾ ಇದ್ದೀರಾ? ನಾನು ಹೆದರ್ಸ್ತಾ ಇಲ್ಲ, ಆದ್ರೆ ವಾಸ್ತವನ ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಅದು ನಿಮಗೆ ಅರ್ಥ ಆದ್ರೆ ನಿಮಗೆ ಒಳ್ಳೇದು. ಭಾವನ ಆಫೀಸಲ್ಲಿ ಕೆಲಸ ಮಾಡಿಕೊಂಡು ಅವ್ರ ಮನೆ ಅನ್ನನೇ ತಿನ್ಕೊಂಡು ಅವ್ರ ಪ್ರಾಣನೂ ಕಿತ್ಕೊಂಡು ನನಗೆ ಲೆಕ್ಚರ್ ಕೊಡ್ತಿದ್ಯಾ? ಏನ್ರಿ ಜೋರಾಗಿ ಮಾತಾಡಬೇಡ ಅಂದ್ರೆ ಜೋರಾಗಿ ಮಾತಾಡ್ತೀರಾ? ಹೋಗ್ರಿ ಆಚೆ ಇಲ್ಲಿಂದ. ಓಕೆ, ಸಾರಿ ಸರ್, ಅದು ಸ್ವಲ್ಪ ಸ್ವಲ್ಪನಲ್ಲ ಗಿಲ್ಪಾನಲ್ಲ, ಹೋಗ್ರಿ ಸುಮ್ಮನೆ ಇಲ್ಲಿಂದ. ಇನ್ನು ಒಂದು ನಿಮಿಷ ಮಾತಾಡೋಕ್ಕೆ ಅವಕಾಶ ಕೊಡಿ. ಇನ್ನೇನು ಹೋಗ್ತಿರೋ? ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾ? ಹಾಂ, ಹೋಗ್ತೀನಿ. ನೋಡು, ನಮ್ಮ ಅತ್ತೆ ಭಾವನ ಕೊಂದಿರೋ ಪಾಪ ಖಂಡಿತ ಸುಮ್ಮನೆ ಬಿಡಲ್ಲ. ಲಕ್ಷ್ಮೀ ನಿವಾಸ ಲಕ್ಷ್ಮೀ